ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಂಗೆ ಸಪೋರ್ಟ್ ಮಾಡಿ. ಇವತ್ತು ನಾಟಿ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೊ ನಾನು 1 kg ಅಷ್ಟು ನಾಟಿ ಕೋಳಿ ಮಾಂಸ ತಗೊಂಡಿದ್ದೀನಿ. ಬಾಂಗ್ಲಾದೇಶಲ್ಲಿ 1 kg ನಾಟಿ ಕೋಳಿ ರೇಟ್ ಬಂದ್ಬಿಟ್ಟು 950 ಟಕ. ಸೊ ನಿಮ್ಮೂರಲ್ಲಿ ಎಷ್ಟು ನಾಟಿ ಕೋಳಿ ರೇಟ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಜಾರಿಗೆ ಒಂದು 15 ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಸೊ 1 ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಪೂರ್ತಿ 1 ಕೈ ಹಿಡಿ ಆಗುವಷ್ಟು ಸಾಂಬಾರ್ ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಫಸ್ಟು ರುಬ್ಕೊಂಡ್ಬಿಡೋಣ. ಸೊ ನೈಸಾಗಿ ರುಬ್ಕೊಂಡಿದ್ದೀನಿ. ಸೊ ಕುಕ್ಕರ್ ಹೀಟ್ ಆಗಿದೆ, ಇವಾಗ ಕಾದಿದೆ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸೊ ರುಬ್ಬಿದಂಥ ಪೇಸ್ಟ್ ಏನಿದೆ ಅದನ್ನ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ನಾನು ನಾಟಿ ಕೋಳಿ ಮಾಂಸನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ 2 ಸ್ಪೂನ್ ಅಷ್ಟು ಉಪ್ಪು, ಎರಡನ್ನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಹಾಗೇನೆ ಅದು ಬೇಯಕ್ಕೆ ಬಿಡೋಣ. ಹಾಗೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಈ ಕಡೆ ನಾನು ಒಂದು ಬೌಲಿಗೆ 3 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ 2 ಸ್ಪೂನ್ ಅಷ್ಟು ಖಾರದ ಪುಡಿ, ಇದನ್ನ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೊಳ್ತೀನಿ, ಗಂಟು ಏನು ಬರ್ದೇ ಇರೋಂಗೆ. ಸೊ ಇದು ರೆಡಿ ಆಗಿದೆ. ಸೊ ಈ ಕಡೆ ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯ್ತಾ ಇದೆ. ಸೊ ಇವಾಗ ಅದು ಏನು ಪೇಸ್ಟ್ ಮಾಡ್ಕೊಂಡಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಪ್ಪು ಬೇಕಿದ್ರೆ ಉಪ್ಪನ್ನ ಸ್ವಲ್ಪ ಹಾಕೊಂಡು ಗ್ಯಾಸ್ಕೆಟ್ನ ಕ್ಲೋಸ್ ಮಾಡೋಣ. ಸೊ ಒಂದು 2 ವಿಷಲ್ ಆದಮೇಲೆ ಅದು ಕುಕ್ಕರ್ ಕೂಲ್ ಆಗಿ ತೆಗಿಯೋಣ. ಸೊ ಚೆನ್ನಾಗಿ ಬೆಂದಿದೆ ಎಲ್ಲ. ಸೊ ಈ ಕಡೆ ನಾನು ಒಂದು ಅರ್ಧ ಹೋಳಷ್ಟು ಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. 1 ಏಲಕ್ಕಿ, ಹಾಗೆ 4 ಲವಂಗ, ಹಾಗೆ 2 ರಿಂದ 3 ಇಂಚು ಚಕ್ಕೆ. ಸೊ ಕಡಲೆ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬಹುದು. ಸೊ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನೀರು ಹಾಕೊಂಡು. ಸೊ ರುಬ್ಬಿಸ್ಕೊಳ್ಳೋಣ ಚೆನ್ನಾಗಿ ಒಂದು 2-3 ಸತಿ, ಮತ್ತೆ ನೀರು ಹಾಕೊಂಡು ಚೆನ್ನಾಗಿ ಮತ್ತೆ ರುಬ್ಕೊಂಡು 2 ಸತಿ ಸೋಸ್ಕೊಳ್ಳಿ. ಸೊ ಅವಾಗ ಒಂದು 2 ಗ್ಲಾಸ್ ಅಷ್ಟು ನಿಮಗೆ ತೆಂಗಿನ ಹಾಲು ಸಿಗುತ್ತೆ ನಿಮಗೆ. ಸೊ ಅದು ಆ ಹಾಲನ್ನ ಇವಾಗ ಸಾಂಬಾರ್ ಇದಕ್ಕೆ ಹಾಕೊಳ್ಳೋಣ ಕುಕ್ಕರ್ಗೆ. ಸೊ ಇದು ಒಂದು 2 ಕುದ್ರೆ ಸಾಕು, ಯಾಕೆಂದ್ರೆ ಅವಾಗಲೇ ನಾವು 2 ವಿಷಲ್ ಹಾಕ್ಸ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಸೊ ರುಚಿ ನೋಡಿಕೊಂಡು ಉಪ್ಪು ಹಾಕೊಂಡು ಒಂದು 2 ಕುದಿಸ್ಕೊಳ್ಳೋಣ. ಸೊ ತೀರಾ ಬೇಯಿಸೋಕೆ ಹೋಗ್ಬಿಟ್ರೆ ಮಟನ್ ಎಲ್ಲ ಜಾಸ್ತಿ ಬೆಂದೋಗ್ಬಿಡುತ್ತೆ. ಸೊ ನೋಡಿಕೊಂಡು ಬೇಯಿಸ್ಕೊಳ್ಳಿ. ಸೊ ಕುದ್ಮೇಲೆ ಗ್ಯಾಸ್ ಆಫ್ ಮಾಡಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಈಗ. ಸೊ
ಸೂಪರ್ ಆಗಿರೋ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಸೊ ಥ್ಯಾಂಕ್ ಯು.